ಇನ್ನು ಬಿ ಎಲ್ ಸಂತೋಷ್ ಅವರಿಗೆ ಇತಿಹಾಸ ಗೊತ್ತಿಲ್ಲ. ಇವರು ಯಾವ ಸ್ವತಂತ್ರ ಹೋರಾಟದಲ್ಲೂ ಕೂಡ ಪಾಲ್ಗೊಂಡಿಲ್ಲ. ಯಾರು ಪಾಲ್ಗೊಂಡಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ? ಪಾಲ್ಗೊಂಡಿರುವಂಥ 5 ಮಂದಿ RSS ನಾಯಕರ ಹೆಸರು ಹೇಳಿ ಅಂದಿದ್ದಾರೆ ಪ್ರಿಯಾಂಕ್ ಖರ್ಗೆ. ಸೊ ನೀವು ಯಾವುದರಲ್ಲಿ ಪಾಲ್ಗೊಂಡಿದ್ರಿ ಬಂದು ಇವತ್ತು ಖರ್ಗೆ ಕುಟುಂಬಕ್ಕೆ ರಕ್ಷಣೆ ಮಾಡಿದ್ವಿ ಅಂತ ಹೇಳಿದ್ರಲ್ಲ. ಪಾರ್ಟಿಷನ್ ಆದಮೇಲೆ, ವಿಭಜನೆ ಆದಮೇಲೆ ಅಷ್ಟೊಂದು ಕೋಮಗಲಭೆಗಳು ನಡೆದಿತ್ತಲ್ಲ. ಯಾವ ಕೋಮಗಲಭೆಯಲ್ಲಿ ನೀವು ರಕ್ಷಣೆ ಮಾಡಿದ್ರಿ, ಸಹಾಯ ಮಾಡಿದ್ರಿ? ಇನ್ಫ್ಯಾಕ್ಟ್ ತಮ್ಮಿಂದ ಕೋಮಗಲಭೆಗಳಾಗಿದ್ದು ಇತಿಹಾಸ ನೋಡಿ. ಯಾವಾಗ ನಿಮ್ಮ RSS ಶಿಷ್ಯ ಗೋಡ್ಸೆ, ನಾಥೂರಾಮ್ ಗೋಡ್ಸೆ, ಸಾವರ್ಕರಿನ ಶಿಷ್ಯ, RSS ಐಡಿಯಾಲಜಿಯಿಂದ ಪ್ರೇರಿತರಾಗಿ ಗಾಂಧೀಜಿಯವರಿಗೆ ಗುಂಡೇಟ್ ಹಾಕ್ಮೇಲೆ ಕಲ್ಕತ್ತಾನಲ್ಲಿ ರೈಟ್ಸ್ ಆಯಿತು, ಡೆಲ್ಲಿನಲ್ಲಿ ರೈಟ್ಸ್ ಆಯಿತು. ನೀವು ಕೋಮಗಲಭೆಗಳನ್ನು ಸೃಷ್ಟಿ ಮಾಡುವಂಥ ಸಂಘಟನೆ ಹೊರತು ಕೋಮಗಲಭೆಗಳಾದಾಗ ಬಂದು ರಕ್ಷಣೆ ಮಾಡುವಂಥ ಸಂಸ್ಥೆ ಅಲ್ಲ. ನೀವು ಹೇಳ್ತೀರಲ್ಲಪ್ಪ, ನಮ್ಮ ಕುಟುಂಬಕ್ಕೆ ರಜಾಕರ್ ವಿರುದ್ಧ ಎಲ್ಲ ನೀವು ಮಾಡಿದ್ರಂತ, ದಯವಿಟ್ಟು ಕ್ಷಮಿಸಬೇಕು ಸ್ವಾಮಿ. ನಿಮ್ಮಷ್ಟು ದೇಶದ್ರೋಹಿ ಆರ್ಗನೈಸೇಷನ್ ಯಾರಿಲ್ಲ. ಬೋಸ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಬೇಕಾದಾಗ, ಅದಕ್ಕೆ ಸೈನಿಕರನ್ನು ಹುಡುಕಾಟ ಮಾಡಬೇಕಾದಾಗ, ರಿಕ್ರೂಟ್ಮೆಂಟ್ ಮಾಡಬೇಕಾದಾಗ ಇದೇ ನಿಮ್ಮ ಸಾವರ್ಕರ್ ಅವರು ಬೋಸ್ ಅವರ ಇಂಡಿಯನ್ ನ್ಯಾಷನಲ್ ಆರ್ಮಿ ಸೇರಬೇಡಿ, ನೀವು ಬ್ರಿಟಿಷ್ ಆರ್ಮಿ ಸೇರಿ ಅಂದ್ಬಿಟ್ಟು ಕರೆ ಕೊಟ್ಟಿದ್ದು ಸಾವರ್ಕರ್ ಅವರು. ನೀವು ರಕ್ಷಣೆ ಮಾಡ್ತೀರಾ? ನನ್ನ ಸಂತೋಷ್ ಹೆಗಡೆ ಅವ್ರಿಗೆ ಬಿ ಎಲ್ ಸಂತೋಷ್ ಅವ್ರಿಗೆ ಕೇಳಿ, ಆಪ್ರೇಷನ್ ಪೋಲೋ ಯಾರು RSS ಅವ್ರು ಮಾಡಿದ್ದ? ಆಪ್ರೇಷನ್ ಪೋಲೋ ಯಾರು ಮಾಡಿದ್ದು? ಏನದು ಆಪ್ರೇಷನ್ ಪೋಲೋ? ನಾವು ಇಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತ ಆಚರಿಸ್ತಾ ಇದ್ದೀವಿ. ಮುಂಚೆ ಹೈದರಾಬಾದ್ ಲಿಬರೇಷನ್ ಡೇ ಅಂತ ಅವರು ಆಚರಿಸ್ತಾರೆ. RSS ಅವ್ರು ಕೊಟ್ಟಿದ್ದ ಅದು? ಹೌದು, ನಮ್ಮ ಕುಟುಂಬ ಕೋಮಗಲಭೆಗಳ ವಿಕ್ಟಿಮ್ಸ್ ಆಗಿದ್ವಿ. ಅಲ್ಲಿಂದ ಇಲ್ಲಿ ಓಡೋ ಪರಿಸ್ಥಿತಿ ಬಂದಿತ್ತು. ಅವಾಗ ಯಾವುದು ಸರ್ಕಾರ ಇರಲಿಲ್ಲ, ಏನಿಲ್ಲ. ನೀವೇನು ಮಾಡಿದ್ರಿ? ನೀವು ಒಂದು ಭ್ರಮೆನಲ್ಲಿ ಇರಬೇಡಿ ಎಲ್ಲರೂ ಸಹಾಯ ಮಾಡಿದ್ದೀರಾ ಅಂತ. RSS ಅವರು ರಕ್ಷಣೆಗೆ ಬಂದಿಲ್ಲ. ನಮ್ಮ ಭಾಗದ ಜನರಿಗೆ ರಕ್ಷಣೆ ಮಾಡಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ಪಟೇಲ್ ಅವರು ಮತ್ತು ಇಂಡಿಯನ್ ಆರ್ಮಿದವರು ಬಂದು ನಮ್ಮ ರಕ್ಷಣೆ ಮಾಡಿದರು. ಆಪ್ರೇಷನ್ ಪೋಲೋ ಮಾಡಿದ್ದು ಪಟೇಲ್ ಅವರು, ನೆಹರು ಅವರು ಮತ್ತು ಆರ್ಮಿದವರು, RSSದವರಲ್ಲ. ನಮ್ಮ ಕಲಬುರ್ಗಿನಲ್ಲಿ RSS ಯಾರಾದರೂ ಒಬ್ಬ ಪ್ರಚಾರಕಂದು ಸ್ಟ್ಯಾಚ್ಯೂ ಅದ ಏನಿಲ್ಲ? ಯಾರ್ದಿರೋದು ಸ್ಟ್ಯಾಚ್ಯೂ? ಇಲ್ಲಿ ಚೌಕ್ ಬಲ್ಲಿ, ಕಾಮತ್ ಹೋಟೆಲ್ ಬಲ್ಲಿ, ನಿಮ್ಮ ಇದ್ರ ಹೋಟೆಲ್ ಬಲ್ಲಿ, ತಿಮ್ಮಾಪುರಿ ಬಲ್ಲಿ ಯಾರ್ದಿದೆ? ಸರ್ದಾರ್ ವಲ್ಲಭಾಯ್ ಪಟೇಲ್, SVP ಚೌಕ್. ಯಾವನೊಬ್ಬ ಚಡ್ಡಿ ಹಾಕೊಂಡು ನಿಂತಿಲ್ಲ ಅಲ್ಲಿ RSSದು. ಸರ್ದಾರ್ ಪಟೇಲ್ ಅವರ ಒಂದು ದೃಢ ನಿರ್ಧಾರದಿಂದ ಇವತ್ತು ನಾವು ಅಖಂಡ ಭಾರತವನ್ನು ನೋಡ್ತಾ ಇದ್ದೀವಿ. 560 ಸಣ್ಣ ಪುಟ್ಟ ರಾಜ್ಯಗಳು, ಸಂಸ್ಥಾನಗಳು ಒಗ್ಗೂಡಿಸಿ ಇವತ್ತು ಭಾರತ ರಾಷ್ಟ್ರ ಆಗಿದೆ. RSSಯಿಂದ ಅಲ್ಲ. ನಾವು ಕಟ್ಟಿರೋ ರಾಷ್ಟ್ರವನ್ನು ಒಡೆಯೋಕ್ಕೆ ಹೋಗಿ ನೀವು ಇವತ್ತು ನಮಗೆ ಉಪಚಾರ ಮಾಡ್ತಾ ಇದ್ದೀರಾ. ನನಗೆ ದೇಶದಲ್ಲಿ ಒಂದು ಕಡೆ ಸ್ಟ್ಯಾಚ್ಯೂ ತೋರಿಸ್ಬಿಟ್ರಪ್ಪ RSS ಅವ್ರದ್ದು. RSS ಪ್ರಚಾರಕ್ಕೂ ಸರ್ಸಂಚಾಲಕದ್ದು ಒಂದು ಕಡೆ ಸ್ಟ್ಯಾಚ್ಯೂ ತೋರಿಸಿ ಸಾರ್ವಜನಿಕರು ಸ್ವಪ್ರೇರಣೆಯಿಂದ ಹೌದು ಇವರು ನಿಜವಾದ ದೇಶಭಕ್ತಿಯರು, ಇವರು ನಮಗೆ ರಕ್ಷಿಸಿದ್ದಾರೆ, ಇವರ ಸೇವೆ ಅಪಾರವಾಗಿದೆ ನಮ್ಮ ಸಮಾಜಕ್ಕೆ ಅಂತ ಒಂದು ಸ್ಟ್ಯಾಚ್ಯೂ ತೋರಿಸ್ಬಿಡಿ. ಒಂದು ಸ್ಟ್ಯಾಚ್ಯೂ 100 ವರ್ಷದಲ್ಲಿ.